ಸ್ನೇಹಿತರೆ ನಮಸ್ಕಾರ. ರಾಗಿ ರೌಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಿಡಿದಿರುವಂತಹ ಇದು ಎಲೆ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ, ಬಹುಶಃ ಎಲ್ಲರಿಗೂ ಗೊತ್ತಾಗುತ್ತೆ. ಇದು ಮಾವಿನ ಎಲೆ. ಮಾವಿನ ಎಲೆಯಲ್ಲಿ ಏನು ವಿಶೇಷತೆ ಅಂತ ನೀವು ಅನ್ಕೋಬೋದು. ಮಾವಿನ ಎಲೆ ಸಹಜವಾಗಿದೆ. ಈ ದಿಕ್ಕಿನಲ್ಲಿ ನೋಡಿದರೆ, ಈ ದಿಕ್ಕಿನಲ್ಲಿ ಟರ್ನ್ ಮಾಡಿದರೆ ಒಂದು ವಿಶೇಷತೆಯನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಪ್ರಕೃತಿಯ ಒಂದು ವೈಶಿಷ್ಟ್ಯವನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಎಲೆ ಇದೆ, ಎಲೆ ಮೇಲೆ ಏನೋ ಸ್ವಲ್ಪ ಒಂದು ಕಾಣ್ತಾ ಇದೆ. ಎಲೆಯ ಸೆಂಟ್ರಿಗೆ, ಎಕ್ಸಾಕ್ಟ್ ಸೆಂಟ್ರಿಗೆ ಒಂದು ಹುಳು ಇದೆ. ಹುಳು ಎಕ್ಸಾಕ್ಟ್ ಎಲೆಯ ಕಲರೇ, ಬಣ್ಣನೇ ಕಂಬಳಿ ಹುಳು ಟೈಪ್ ಕಾಣುತ್ತೆ. ಕಂಬಳಿ ಹುಳ ಕರಿ ಇರುತ್ತೆ, ಬಟ್ ಇದು ಕರಿ ಇಲ್ಲ, ಹಸಿರು ಕಲರು, ಸೇಮ್ ಎಲೆ ಕಲರೇ ಇದೆ. ಎಲೆ ಮೇಲೆ ಅಂಟ್ಕೊಂಡಿದೆ. ಯಾವ ರೀತಿಯಾಗಿ ತನ್ನ ಅಷ್ಟು ಕಾಲುಗಳನ್ನ ಎಲೆ ಮೇಲೆ ದಿಮ್ನಾಗಿ ಬಹಳ ಗಟ್ಟಿಯಾಗಿ ಅಂಟ್ಕೊಂಡಿದೆ. ಯಾವ ರೀತಿಯ ರಾಸಾಯನಿಕ ಕ್ರಿಯೆಯಲ್ಲಿ ನಡೆದಿರಬಹುದು ಆಲೋಚನೆ ಮಾಡಿ. ಬಹಳ ಅದ್ಭುತವಾಗಿ ಸೃಷ್ಟಿಯ ವೈಚಿತ್ರ್ಯ, ಸೃಷ್ಟಿಯ ವಿಸ್ಮಯ ಇದೊಂದು. ನೋಡ್ರಿ, ಗೊತ್ತೇ ಆಗಲ್ಲ ಎಲೆಯಲ್ಲಿ ಇದು ಸೇರಿಕೊಂಡಿರೋದು. ಮತ್ತು ಹಿಂಗಂದ್ರೂ ಸಮೇತ ಇದು ಬೀಳಲ್ಲ, ಅಷ್ಟು ಮಟ್ಟಿಗೆ ಗಟ್ಟಿಯಾಗಿ ಅಂಟ್ಕೊಂಡಿರೋಂತಹ ಪ್ರಕ್ರಿಯೆ. ಭಗವಂತ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಅಲ್ಲಲ್ಲಿ ಏನು ಆಹಾರವನ್ನೆತ್ತು ಪೋಷಿಸುವನು ಆದಿಕೇಶವರಾಯ ಅಂತ ಕನಕದಾಸರು ಹೇಳ್ದಂಗೆ, ಪ್ರತಿಯೊಂದು ಜೀವಿಗೂ ಅಲ್ಲಲ್ಲೇ ಆಹಾರ ಕೊಟ್ಟಿರ್ತಾನೆ. ನಾವು ಆ ಆಹಾರ ಸರಪಳಿನ ತುಂಡರಿಸಬಾರ್ದು. ಇದರಿಂದ ನಮ್ಗೆ ಯಾವುದೇ ಆದಂಥ ಅಪಾಯಗಳಿಲ್ಲ. ಪ್ರತಿಯೊಂದು ಜೀವಿಗೂ ಬದುಕು ಹಕ್ಕಿದೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಬದುಕು ಹಕ್ಕಿದೆ. ಭಗವಂತ ಅದಕ್ಕೆ ಬೇಕಾದಂಥ ಆಹಾರವನ್ನು ಅಲ್ಲಲ್ಲೇ ಕೊಟ್ಟಿರ್ತಾನೆ. ಕನಕದಾಸರು, ಕೀರ್ತನಕಾರರು, ಶರಣರು ಇದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದು ನೋಡಿದಾಗ, ಇವತ್ತು ನಮ್ಮ ಗಿಡದಲ್ಲಿ ಇದನ್ನು ನೋಡಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಸಣ್ಣ ವಯಸ್ಸಿನಾಗ ಎಲ್ಲೋ ನೋಡಿದ್ದೆ ಇದನ್ನು, ಬಿಟ್ಟರೆ ಮತ್ತು ಇವತ್ತೇ ನೋಡ್ತಿರೋದು. ಎಷ್ಟು ಕಲರ್ ಸಿಮೆಟ್ರಿಕಲ್ಲಾಗಿ ಮ್ಯಾಚ್ ಆಗ್ತಾ ಇದೆ ನೋಡ್ರಿ. ಗೊತ್ತೇ ಆಗಲ್ಲ ಬಹಳ ಜನಕ್ಕೆ ಇದಿದೆ ಅಂತೇಳಿ. ಅದು ಅಲ್ಲೇ ತನ್ನ ಸಂತಾನೋತ್ಪತ್ತಿ ಮಾಡುತ್ತೆ, ತಾನು ಬೆಳೆಯುತ್ತೆ. ಮತ್ತು ಈ ರೀತಿಯಾದಂಥ ಇನ್ನೂ ಹಲವಾರು ಹುಳು ಈರೆ ಕ್ರಿಯೇಟ್ ಆಗ್ತವೆ. ಬಹಳ ಖುಷಿ ಆಯಿತು ಇದನ್ನು ನೋಡಿ. ಅದಕ್ಕೆ ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ ಅಂತೇಳಿ ಮಾಡಿದೆ. ಓಕೆ, ಇದ್ರ ಬಗ್ಗೆ ಇನ್ನೂ ಹೆಚ್ಚಿನವಾಗಿ ತಿಳಿದಂಥವ್ರು, ಇದು ರೈತ ಮಿತ್ರನ ಅಥವಾ ರೈತನಿಗೆ ಅಪಾಯಕಾರಿನ ಅನ್ನೋದನ್ನು ಯಾರನ್ನ ತಿಳಿದಂಥವ್ರಿದ್ದರೆ ಹೆಚ್ಚುವಾಗಿ ತಿಳಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ಬಾಯ್ ಬಾಯ್. ರಾಗಿ ರೌಂಡ್ಸ್.